ಬನ್ನಿ ಬನ್ನೀರ್ಘಟ್ಟ ನ್ಯಾಷನಲ್ ಪಾರ್ಕ್ನ ಒಂದು ರೌಂಡ್ ನೋಡ್ಕೊಂಬರೋಣ. ಬನ್ನೀರ್ಘಟ್ಟ ಪಾರ್ಕಿಗೆ ನಾವು ರೀಚ್ ಆದಾಗ 12 ಆಗಿತ್ತು. ನಾವು ಸಫಾರಿಗೆ ಹೋಗೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾವು ರೀಚ್ ಆದಾಗ ಟೈಮ್ ಆಗಿದ್ದರಿಂದ ಅನಿಮಲ್ಸ್ ಆ ಟೈಮಲ್ಲಿ ಆಚೆ ಬರಲ್ಲ ಅಂತ ಸಫಾರಿನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆನ್ಲೈನ್ನಲ್ಲೇ ಟಿಕೆಟ್ನ ತೊಗೊಂಡ್ವಿ. ನಾವು ಎಂಟ್ರಿ ಆದ ತಕ್ಷಣವೇ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಟಿಕೆಟ್ ಡೀಟೇಲ್ಸು, ಬಟರ್ಫ್ಲೈ ಪಾರ್ಕ್ ಡೀಟೇಲ್ಸ್, ಸಫಾರಿ ಡೀಟೇಲ್ಸು. ವೀಕೆಂಡ್ಗೂ ವೀಕ್ ಡೇಸ್ಗೂ ಅಮೌಂಟ್ ಸ್ವಲ್ಪ ವೇರಿ ಆಗುತ್ತೆ. ಅಲ್ಲಲ್ಲಿ ಕುಡಿಯೋ ನೀರಿನ ಫೆಸಿಲಿಟೀಸ್ ಸಹ ಇರುತ್ತೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ನ ಅಲ್ಲಿ ಅಲೋ ಮಾಡೋದಿಲ್ಲ. ಓನಾಗಿ ತಗೊಂಡೋಗೋ ಸ್ಟೀಲ್ ಬಾಟಲ್ಸು ಅಥವಾ ಗಾಜಿನ ಬಾಟಲ್ನ ಅಲ್ಲಿ ಅಲೋ ಮಾಡ್ತಾರೆ. ಝೂ ಎಂಟ್ರಿ ಆದ ತಕ್ಷಣವೇ ಜಿರಾಫೆ ಮತ್ತು ಝೀಬ್ರಾ ಕಾಣಿಸುತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಲಯನ್ನು, ಟೈಗರು, ಬೇರು, ಎಲಿಫೆಂಟು ಹೀಗೆ ತುಂಬ ರೀತಿಯ ಅನಿಮಲ್ಸು ಅಲ್ಲಿದ್ದಾವೆ. ಹಾಗೆ ಅಲ್ಲಿ ನಡೆಯೋದಕ್ಕೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಕಡೆ ಮರಗಳಿರೋದ್ರಿಂದ ನೆರಳಿಂದ ಆರಾಮಾಗಿ ಮಕ್ಕಳ ಜೊತೆ ಓಡಾಡ್ಬೋದು. ಅನಿಮಲ್ ಸ್ಟ್ಯಾಚ್ಯೂಗಳು ಸಹ ಅಲ್ಲಿದ್ದಾವೆ. ಮಕ್ಕಳ ಜೊತೆ ಫೋಟೋಸ್ನೆಲ್ಲ ತೊಗೋಬೋದು. ಔಟ್ಸೈಡ್ ಫುಡ್ನು ಅಲೋ ಮಾಡ್ತಾರೆ. ಬಟ್ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ನಲ್ಲಿ ನೀವು ಪ್ಯಾಕ್ ಮಾಡ್ಕೊಂಡು ಹೋಗಿರಂಗಿಲ್ಲ. ಡಿಫ್ರೆಂಟಾಗಿರೋ ಬರ್ಡ್ಸು ತುಂಬ ವೆರೈಟೀಸ್ ಇದ್ದಾವೆ. ಡಿಫ್ರೆಂಟ್ ಮಂಕಿಗಳು ಸಹ ಅಲ್ಲಿದ್ದಾವೆ. ಲಯನ್ ತುಂಬ ದೂರದಲ್ಲಿ ಇದ್ದಿದ್ದರಿಂದ ನಮಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಕ್ರೊಕೊಡೈಲ್ಸ್ ಅಂತೂ ತುಂಬ ವೆರೈಟೀಸ್ ಆಗಿದ್ದು ವಾಟರ್ ಫಾಲ್ಸ್ ಥರ ಮಾಡಿ ಅಲ್ಲಿ ಕ್ರೊಕೊಡೈಲ್ ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮರಿಗಳು ಅಲ್ಲಿ ಕಾಣಿಸ್ತವೆ. ದೊಡ್ಡವು ಸಹ ನೀರೊಳಗಡೆ ಇತ್ತು. ಸ್ನೇಕು, ಕ್ರೊಕೊಡೈಲು, ಟೊಟಾಯ್ಸು, ಹಿಪೋಪೊಟಮಸ್ಸು ಎಲ್ಲ ರೀತಿಯ ಅನಿಮಲ್ಸ್ನು ನಾವು ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಸಹ ಅಲ್ಲಿದ್ದವು. ಬೇರು ಅಲ್ಲಿ ಓಡಾಡ್ತಾ ಇತ್ತು. ಚಿಕ್ಕ ಮರಿಗಳು ಸಹ ಅಲ್ಲಿದ್ದು ಅದಕ್ಕೆ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು ಹಾಕಿದ್ರು ಅನಿಸುತ್ತೆ. ಅವೆಲ್ಲ ಅವು ಸೈಡಲ್ಲಿ ತಿಂತಾ ಇದ್ವು. ದೊಡ್ಡದೊಂದು ಬೇರು ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿದ್ರು, ಖುಷಿ ಪಟ್ಟರು. ಒಂದ್ಸಲ ವಿಸಿಟ್ ಮಾಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಫೆಸಿಲಿಟೀಸು ಸಹ ಅಲ್ಲಿದೆ. ಓಡಾಡೋಕ್ಕಾಗಲ್ಲ ಅನ್ನೋರು ಅದರಲ್ಲಿ ನೋಡ್ಕೊಂಡು ಬರ್ಬೋದು. ಜಿಂಕೆಗಳು, ನರಿಗಳು ಎಲ್ಲ ರೀತಿಯ ಅನಿಮಲ್ಸ್ನು ನಾವು ನೋಡಿದ್ವಿ. ಏನೋ ಫುಡ್ ಫೆಸಿಲಿಟೀಸ್ ಇದೆ. ಇಲ್ಲ ನಾವು ಹೋಮ್ ಮೇಡ್ ಫುಡ್ನೇ ತೊಗೊಂಡು ಹೋಗ್ತೀವಿ ಅಂತ ಅಂದರೆ ವಿತೌಟ್ ಪ್ಲ್ಯಾಸ್ಟಿಕ್ಕಿಂದ ನೀವು ಪೇಪರ್ ರ್ಯಾಪರಿಂದ ಪ್ಯಾಕ್ ಮಾಡ್ಕೊಂಡು ಹೋಗಿ ಮಕ್ಕಳಿಗೆಲ್ಲ ಝೂ ತೋರಿಸ್ಕೊಂಡು ಆಚೆ ಬಂದರೆ ಪಾರ್ಕ್ ತುಂಬ ಚೆನ್ನಾಗಿದೆ. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನೀವು ತಗೊಂಡೋಗಿ ಸ್ನ್ಯಾಕ್ಸು ಅಥವಾ ಲಂಚನ್ನ ಮಕ್ಳಿಗೆ ತಿನ್ನಿಸ್ಕೊಂಡು ಕರ್ಕೊಬೋದು. ಒನ್ ಡೇಗೆ ತುಂಬ ಚೆನ್ನಾಗಿದೆ.